Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸೆಕ್ಷನ್ 376 ಸರ್ಕಾರ ರಾಜ್ಯದಲ್ಲಿರೋದು. ಮಾಜಿ ಸಿಎಂ ಕುಮಾರಸ್ವಾಮಿ ಹೀಗೆ ಆರೋಪವನ್ನ ಮಾಡಿದ್ದಾರೆ. ದೇವರಾಜೇಗೌಡರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಸೆಕ್ಷನ್ 376 ಹಾಕ್ತಾರೆ. ಲೈಂಗಿಕ ದೌರ್ಜನ್ಯ ಅಂತೇಳಿ ಒಂದು ಕೇಸ್ ಹಾಕ್ಬಿಡ್ತಾರೆ. ಹೊಳೆ ನರಸೀಪುರದಲ್ಲಿ ರೇವಣ್ಣ ವಿರುದ್ಧನೂ ಹಿಂಗೆ ಕೇಸ್ ಹಾಕ್ಸಿದ್ರು. ಈಗ ಯಾರು ಆರೋಪ ಮಾಡ್ತಾರೋ ಅವ್ರ ಮೇಲೆ ಒಂದು ಸೆಕ್ಷನ್ 376 ಹಾಕ್ಸು, ಒಳಗ್ ಕಳಿಸು. ಇದೇ ತರ ಇವ್ರು ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ ದೇವರಾಜೇಗೌಡ, ಇಲ್ಲಿ ನೋಡ್ಬೇಕು ನೀವು. ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯರಿಗೆ ಹೇಳ್ತೀನಿ, ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳೋದನ್ನ. ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತಲೂ ಒಂದು ಹೇಳ್ಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ? ಅದಕ್ಕೆ ಈ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು. ಇದು 376 ಸೆಕ್ಷನ್ ಸರ್ಕಾರ ಇದೆ. ನಾನಿಲ್ಲ ಅವ್ರ ಪರವಾಗಿ ಅಡ್ವೊಕೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲಿಂದ ಅಲ್ಲೆಲ್ಲೋ ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ, ಅತ್ಯಾಚಾರ 376 ಅಂತ. ಅದಕ್ಕೆ ಹೇಳಿದೆ 376 ಸರ್ಕಾರ ಇದು ಅಂತ. ರೇವಣ್ಣ ಅವ್ರ ಕೇಸು ಇದೇ ಹೊಳೆ ನರಸೀಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಹೊಳೆ ನರಸೀಪುರದಲ್ಲ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ. ಹೀಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ನೋಡಿ, ಈಗ ದೇವರಾಜೇಗೌಡರ ಮುಂದೆ ಒಂದು ಅತ್ಯಾಚಾರದ ಪ್ರಕರಣ ಹಾಕಿದ್ರು. ಈಗ ರೇವಣ್ಣ ಅವ್ರ ಮೇಲೂ ಕೂಡ ಅದೇ ರೀತಿಯಾಗಿ ಪ್ರಕರಣ ಹಾಕುವಂಥ ಪ್ರಯತ್ನ ಆಯಿತು. ಈಗ ಯಾರ್ಯಾರು ಮಾತನಾಡ್ತಾರೋ ಅವ್ರ ಮೇಲೆ ಒಂದು ರೇಪ್ ಕೇಸ್ ಹಾಕೋದು, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದು, ಇನ್ನೊಂದು ರೇಪ್ ಕೇಸ್ ಹಾಕೋದು, 354, 376 ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇದು ಸರ್ಕಾರದ ಸಾಧನೆ. ಯಾರಾದರೂ ಸರ್ಕಾರದ ವಿರುದ್ಧವಾಗಿ, ಸಚಿವರುಗಳ ವಿರುದ್ಧವಾಗಿ ಮಾತನಾಡಿದ್ರೆ ಅವ್ರ ಮೇಲೆ ಈ ಥರದ ಕೇಸ್ಗಳನ್ನು ಹಾಕಿ ಅವ್ರನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸುವಂಥದ್ದು, ಅದು ಜೀವಾವಧಿನೋ ಮರಣದಂಡನೆಗೋ ಅವ್ರನ್ನ ಕಳಿಸ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇದು ಇವ್ರ ಸಾಧನೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸಹೋದರ ರೇವಣ್ಣ ಜೊತೆಗೆ ದೇವರಾಜೇಗೌಡ ಹೀಗೆ ಕೆಲವರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಇದು 376 ಸರ್ಕಾರ ಅಂತ ಆರೋಪಿಸ್ತಾ ಇದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.